ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಾಜಿ ಮುಖ್ಯ ಸಚೇತಕರಾದ ಮಂಜೇಶ್ ಕೌಟಿಮಠ್ ಅವರು ಕೂಡ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ವಿವಿಧ ಆಹ್ವಾನಿಸಿದ್ರು. ಅದಕ್ಕೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತ ಸಮಾರಂಭವನ್ನು ಮೋರ್ಚಾದ ಅಧ್ಯಕ್ಷರಾದಂತಹ ಸಿಬ್ಬೈಕಲ್ ಕೇಳಿ ಅವರು ನೆರವೇರಿಸಿಕೊಡಬೇಕಾಗಿ ಅವರು ಕೇಳ್ಕೊಳ್ತೇವೆ. ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬೆಳಗಾವಿ ಗ್ರಾಮದ ಅಧ್ಯಕ್ಷರಾದಂತಹ ಶ್ರೀ ಸುಭಾಷ್ ಪಾಟೀಲ್ ಅವರಿಗೆ ಅವರನ್ನು ವಿನಂತಿಸಿಕೊಳ್ತೇವೆ. ಅದೇ ರೀತಿ ಮಾಜಿ MLA ಹೋಗ್ತೇವೆ. ಅರುಣ್ ಠಾಕೂರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಶರು ತಳ್ಳಿಕೇರಿ ಅವರು ಕೂಡ ವೇದಿಕೆ ಮೇಲೆ ಬಂದು ಹಾಜರಾಗಬೇಕು. ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಮಹಿಳಾ ಮತ್ತು बोलो भारत माता की केंद्रीय बजट 2026 महिला और सामाजिक पद्मश्री पुरस्कृत डॉक्टर प्रभाकर गोरे ಅವರ ಸನ್ಮಾನಿತ ಸಮಾರಂಭಕ್ಕೆ ಆಗಮಿಸಿದರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇವೆ. ರಾಜ್ಯ ಉಪಾಧ್ಯಕ್ಷರಾದ ಬೆಳಗಾವಿ ದಕ್ಷಿಣ ಶಾಸಕರಾದಂತಹ ಸನ್ಮಾನ್ಯ ಅಭಯ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮದ ಭಕ್ತಾನುಭವಿಗಳಾದ ಕೂಡ ವೇದಿಕೆ ಮೇಲೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇವೆ. ಇವತ್ತಿನ ಮುಖ್ಯ ವಕ್ತಾರರಾದಂತಹ ಕೇಶವ್, ಅದೇ ರೀತಿ ಮಾಜಿ ಮುಖ್ಯ ಸಚೇತಕರಾದ ಮಂಜೇಶ್ ಕೌಟಿಮಠ್ ಅವರು ಕೂಡ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ವಿವಿಧ ಆಹ್ವಾನಿಸಿದ್ರು. ಅದಕ್ಕೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತ ಸಮಾರಂಭವನ್ನು ಮೋರ್ಚಾದ ಅಧ್ಯಕ್ಷರಾದಂತಹ ಸಿಬ್ಬೈಕಲ್ ಕೇಳಿ ಅವರು ನೆರವೇರಿಸಿಕೊಡಬೇಕಾಗಿ ಅವರು ಕೇಳ್ಕೊಳ್ತೇವೆ. ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬೆಳಗಾವಿ ಗ್ರಾಮದ ಅಧ್ಯಕ್ಷರಾದಂತಹ ಶ್ರೀ ಸುಭಾಷ್ ಪಾಟೀಲ್ ಅವರಿಗೆ ಅವರನ್ನು ವಿನಂತಿಸಿಕೊಳ್ತೇವೆ. ಅದೇ ರೀತಿ ಮಾಜಿ MLA ಹೋಗ್ತೇವೆ. ಅರುಣ್ ಠಾಕೂರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಶರು ತಳ್ಳಿಕೇರಿ ಅವರು ಕೂಡ ವೇದಿಕೆ ಮೇಲೆ ಬಂದು ಹಾಜರಾಗಬೇಕು. ಇವತ್ತಿನ ಈ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಮಹಿಳಾ ಮತ್ತು बोलो भारत माता की केंद्रीय बजट 2026 महिला और सामाजिक पद्मश्री पुरस्कृत डॉक्टर प्रभाकर गोरे ಅವರ ಸನ್ಮಾನಿತ ಸಮಾರಂಭಕ್ಕೆ ಆಗಮಿಸಿದರು. ಈ ದೇಶದೊಳಗೆ ನಮ್ಗೆ ಅರ್ಥ ಈಗ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ನನಗಂತ ಎಂಟನೇ ಸಲ ಬಜೆಟ್ ಅವ್ರು ಪ್ರೆಸೆಂಟ್ ಮಾಡೋದು ಒಬ್ಬಳು ನಾರಿ, ಇದು ಭಾಳ ಮುಖ್ಯ. ಅದಕ್ಕೆ ನಾನು ಹೆಚ್ಚು ಸಮಯ ಮಾತಾಡೋಲ್ಲ. ನಮ್ಮ ಕಳಕಳಿ ಏನಂತೆ ಅಷ್ಟೇ, ಭಾಳಷ್ಟು ಕಾರ್ಯಕರ್ತರಿದ್ದಾರೆ. 29ರಲ್ಲಿ ಮಹಿಳೆ ರಿಸರ್ವೇಷನ್ ಬರೋದು 100ಕ್ಕೆ 100 ಸಿದ್ಧ. ಅದರೊಳಗೆ ಯಾರು ನಂಬರ್ ಆಗ್ತದೆ, ಯಾಕಂದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಿಗ್ತದೆ. ಇಲ್ಲಿ ಮೊದಲಿನಂಗೆ ವಶೀಲಿ ದೊಡ್ಡ ಶ್ರೀಮಂತ ಜಾತಿ ಪಂಥ ನೋಡೋಲ್ಲ. ಈಗ ಯಾರು ಮಹಿಳೆ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅದರೊಳಗೆ ನಿನ್ನೂ ನಂಬರ್ ಹತ್ಬೋದು, ಇವತ್ತಲ್ಲ. ಅದಕ್ಕೆ